ಹೆಲೋ ಹಾಯ್ ನೆನ್ನೆಯ ವ್ಲಾಗನ್ನ ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಇಲ್ಲಿ ನಾನು ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿದ್ದಾದ್ಮೇಲೆ ಜಾಮೂನನ್ನ ಮಾಡ್ತಿದ್ದೀನಿ. ಇವತ್ತು ನಮ್ಮ ಯಜಮಾನ್ರು ಬರ್ಡೇ ಇತ್ತು. ನೆನ್ನೆ ಎಲ್ಲ ಪಾತ್ರೆ ತೊಳೆದಿದ್ದಕ್ಕೆ ಬೆಳಗ್ಗೆ ಬೇಗ ಎದ್ದೇಳಲಿಕ್ಕಾಗಲಿಲ್ಲ. ಹಾಗಾಗಿ ನಾನು ಟಿಫನ್‌ಗೆ ಪುಳಿಯೋಗರೆಯನ್ನ ಮಾಡಿದ್ದೆ. ಯಾವುದೇ ಥರ ಸ್ವೀಟ್ ಮಾಡ್ಲಿಕ್ಕಾಗಲಿಲ್ಲ ಬೆಳಗ್ಗೆ. ಹಾಗಾಗಿ ನಾನು ಇಲ್ಲಿ ಜಾಮೂನನ್ನ ಮಾಡ್ತಿದ್ದೀನಿ. ಜಾಮೂನ್ ಹಿಟ್ಟು ಕಲಸಿ ನಾನು ಪಕ್ಕಕ್ಕೆ ಇಟ್ಟಿದ್ದೀನಿ. ಒಂದು 5 ನಿಮಿಷ ನೆನೀಲಿ ಅಂತ. ಅಷ್ಟರಲ್ಲಿ ನಾನು ಸಕ್ಕರೆ ಪಾಕಕ್ಕೆ ಮತ್ತೆ ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಈಗ 10 ನಿಮಿಷ ಆಗಿದೆ. ಮತ್ತೊಂದು ಸಲ ಹಿಟ್ಟನ್ನ ಚೆನ್ನಾಗಿ ನಾದಿ ಉಂಡೆ ಮಾಡ್ಕೊಳ್ತಿದ್ದೀನಿ. ಈಗ ಎಣ್ಣೆ ಕೂಡ ಕಾದಿತ್ತು. ಈಗ ನಾನು ಒಂದೊಂದಾಗಿ ಜಾಮೂನನ್ನ ಬಿಟ್ಟು ಡೀಪ್ ಫ್ರೈ ಮಾಡ್ಕೊಳ್ತಿದ್ದೀನಿ. ನಾನು ಎಷ್ಟೇ ಚೆನ್ನಾಗಿ ಹಿಟ್ಟನ್ನ ನಾದಿದ್ರು ಕೂಡ ಒಂದೊಂದು ಜಾಮೂನು ಬಿಟ್ಕೊಂಡ್ಬಿಟ್ಟಿರುತ್ತೆ, ಅಂದ್ರೆ ಕ್ರ್ಯಾಕ್ ತರ ಬಂದಿರುತ್ತೆ. ಯಾಕೆ ಹಾಗಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಟಿಪ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಎಲ್ಲ ಹಾಗೆ ತಿಳಿಸಿ. ಒಟ್ಟಲ್ಲಿ ಚೆನ್ನಾಗಂತೂ ಆಗಿದೆ ಜಾಮೂನು. ಇಲ್ಲಿ ನಾನು ರೇಷನ್ ಅಕ್ಕಿಯನ್ನ ಕ್ಲೀನ್ ಮಾಡ್ಕೊಂಡು ಹುರ್ಕೊಳ್ತಿದ್ದೀನಿ ಶಿವರಾತ್ರಿ ಹಬ್ಬಕ್ಕೆ ಉಂಡೆ ಮಾಡ್ಲಿಕ್ಕೆ. ಹಾಗೆ ಇವತ್ತು ನಮ್ಮ ಯಜಮಾನ್ರು ಕೆಲಸದಿಂದ ಸ್ವಲ್ಪ ಬೇಗ ಬಂದಿದ್ರು. ಹಬ್ಬಕ್ಕೆ ಮಕ್ಕಳಿಗೂ ಕೂಡ ಬಟ್ಟೆ ತೆಗಿಬೇಕಿತ್ತು. ಹಾಗಾಗಿ ನಾವು ಬಟ್ಟೆ ಅಂಗಡಿಗೆ ಬಂದಿದ್ದೀವಿ. ಸೊ ಇದಿಷ್ಟು ಮಂಡೆಯ ರೊಟೀನ್. ನಿಮ್ಗೆ ಏನಾದ್ರು ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಹಾಗೆ ಈ ವಿಡಿಯೋಗೆ ಒಂದು